ವಿಜಯಪುರದಲ್ಲಿ ಆಗಲೇ ಹೇಳಿದ ಹಾಗೆ ಹೆತ್ತ ತಂದೆ ಮಗನನ್ನೇ ಕೊಂದಿದ್ದಾನೆ. ಆದರೆ ಕಾರಣ ಒಂದು ರೀತಿ ವಿಚಿತ್ರ, ಶಾಕಿಂಗ್ ಹಾಗೂ ಪ್ರತಿಯೊಬ್ಬರನ್ನು ಕೂಡ ಒಂದು ರೀತಿಯಾಗಿ ಮೈಯಲ್ಲಿರುವಂಥ ರಕ್ತವನ್ನು ಕುದಿಸುವಂಥದ್ದು. ಮಗ ನೋಡೋಕೆ ನನ್ನ ಹಾಗಿಲ್ಲ ಅಂತ ಹೆತ್ತ ತಂದೆ ಆತನನ್ನ ಕೊಲೆ ಮಾಡಿದ್ದಾನೆ. ಕೃಷ್ಣಾ ನದಿಗೆ ತಳ್ಳಿ ಮಗನನ್ನೇ ಈ ಪಾಪಿ ತಂದೆ ಹತ್ಯೆ ಮಾಡಿದ್ದಾನೆ. 6 ವರ್ಷದ ಪುತ್ರ ಸಿದ್ಧಾರ್ಥ್ ಹತ್ಯೆಯಾದಂಥ ಬಾಲಕ. ತಂದೆ ಮಲ್ಲಿಕಾರ್ಜುನ್ ಅರಕೇರಿಯಿಂದ ಬಾಲಕನನ್ನು ಹತ್ಯೆ ಮಾಡಲಾಗಿರುವಂಥದ್ದು ಒಂದು ರೀತಿ ವಿಚಿತ್ರ, ಅಮಾನವೀಯ, ಮನುಷ್ಯತ್ವನೇ ಇಲ್ಲದೇ ಇರುವಂಥ ಒಂದು ಘಟನೆ ಇದು. ಸ್ವಂತ ತಂದೆ ಹೆತ್ತ ಮಗನನ್ನು ನದಿಗೆ ತಳ್ಳಿ ಸಾಯಿಸ್ತಾನೆ ಅಂತಂದರೆ ಯೋಚನೆ ಮಾಡಿ. ಈತನ ಒಂದು ಮೈಂಡ್ ಸೆಟ್ ಯಾವ ರೀತಿಯಾಗಿರಬೇಕು, ಈತನ ಆ ಒಂದು ಕ್ರೂರತ್ವ ಎಷ್ಟರ ಮಟ್ಟಿಗೆ ಹೋಗಿರಬೇಕು ಅಂತ ಪೊಲೀಸರ ವಿಚಾರಣೆಯಲ್ಲಿ ಈ ಒಂದು ಕಹಿ ಸತ್ಯ ರಿವೀಲ್ ಆಗಿದೆ. ಮಾರ್ಚ್ 16ರಂದು ಮಗನನ್ನ ಕೃಷ್ಣಾ ನದಿಗೆ ತಳ್ಳಿ ಕೊಲೆ ಮಾಡಿದ್ದಾನೆ. 14 ತಾರೀಕಿನ ಅಲ್ಲಿಂದ 4 ದಿವಸ ಹೋಗಿ ಬಿಟ್ಟು ಕಿಶಂದ್ರ ಬೆಳಗ್ಗೆ ಮುಂಜಾನೆ ಬಂದ್ರಿ ಅವ್ರು. ಹುಡುಗನ್ ಬಿಟ್ಟು ಬಂದಿ ಏನೇನ ಹ್ಞೂ ಅಂದ್ರ ಆರಾಮ ಇರ್ತೀನ ಹ್ಞೂ ಅಂದಾರಿ. ಹ್ಞೂ ಇರ್ತಾನ ಅಂತ ಹೇಳಿದ್ರಿ. ಆಯ್ತು ಆಮೇಲೆ ಇದ್ರ 14 ದಿವಸ ಐತ್ರಿ. 4 ದಿವಸ ಹೋಗೋಣ ನಾ ಫೋನ್ ಹಚ್ಕೊಡು ಅಂದ್ಯಾರಿ ಅವ್ರಿಗೆ. ಫೋನ್ ಹಚ್ಕೊಡೋಣ ಆಯ್ತು ಫೋನ್ ಹಚ್ಕೊಟ್ರಿ. ಇಲ್ರಿ ಮುಂದೆ 1ನೇ ತಾರೀಕಿಗೆ ಐತ್ರಿ. 4 ದಿವಸ ಬಿಟ್ಟು ಫೋನ್ ಹಚ್ಕೊಟ್ರು. ಅವ್ರು ಯಾರಿದ್ರು ನನಗೆ ಗೊತ್ತಿಲ್ಲ. ಫೋನ್ ಹಚ್ಕೊಟ್ರಿ. ನಮ್ಮ ಹುಡುಗ ಆರಾಮದಾನ ಏನು ಕೇಳೋಣ. ಹ್ಞೂ ಆರಾಮದಾನ್ರಿ ಅಂತ ಹೇಳ್ದ. ಅವ್ನ ಕೈಯಾಗ ಕೊಡ್ರಿ ನಾ ಮಾತಾಡಲ್ಲ ವಲ್ಲ ಅಂದಾನ್ರಿ ಅಂತ ಓಡ್ ಹೋಗ್ಯಾನ ಅಂತ ಹೇಳಿದ್ರಿ ಅವರು. 4 ದಿವಸ ಬಿಟ್ಟು ಬಂದು ಭೇಟಿಯಾಗಿ ಹೋರಿ ಅಂತ ಅವ್ರು ಹೇಳಿದ್ರು ನನಗೆ. ಆಯ್ತು ರೀ ಅಂತ ನಾ ಬಿಟ್ಟೆ ರೀ. ಅಲ್ಲಿಂದ ಮುಂದೆ 4 ದಿವಸ ಬಿಟ್ಟು ನಮ್ಮ ಹುಡುಗಿಗೆ ಆರಾಮ ತಪ್ಪಿರಿ. ನಾ ದಿನ ದವಾಖಾನಿಗೆ ಹೋಗೋದು ಮನೆಗೆ ಬರೋದು ಇದೇ ಆಯ್ತು ರೀ. ಮುಂದೆ ಆಮೇಲೆ 1ನೇ ತಾರೀಕು ಬಂತು ರೀ. 1ನೇ ತಾರೀಕು ಬರ್ರಿ ನಮ್ಮ ಹುಡುಗನ ಬರ್ತಡೇ ಅದ ಕರ್ಕೊಂಬರ್ರಿ ಅಂತ ನಾ ಅಂದೆ ರೀ. ಆಯ್ತು ಅಂತೇಳಿ ಹ್ಞೂ ಅಂದ್ರಿ. ಹ್ಞೂ ಅಂದ ಕಿಶನ್ ಹೋಗಿ ಅಂದೆ ರೀ. ನಾ ಒಬ್ಬರು ಹೋಗಿ ಕರ್ಕೊಂಬರ್ರಿ ವಾಲ್ ಅಂದ್ರಿ ಅವ್ರು. ವಾಲ್ ಅನ್ನಿದ್ರೆ ನೀನು ಬಂದರೆ ಹೋಗ್ತೀನಿ ಅಂದ್ರು ಅವ್ರು. ನಾನು ಹೋದೆ ರೀ. ಹೋಗಿ ಕಿಶಂದ್ರ ಸಿಂದಗಿ ಒಯ್ದು ಕಿಶಂದ್ರ ತೋರಿಸ್ಲಾರಿ ವಾಪಸ್ ಕರ್ಕೊಂಬಂದ್ರಿ. ಅಲ್ಲಿ ಏನೂ ತೋರಿಸಿಲ್ರಿ. ಬಸ್ ಸ್ಟ್ಯಾಂಡ್ ಸುತ್ತ ತಿರುಗಾಡಿಸಿ ನಮ್ಮ ಔಷಿಯವ್ರ ಮನೆಗೆ ಹೋಗಿ ಕಿಶನ್ ವಾಪಸ್ ಕರ್ಕೊಂಬಂದ್ರಿ. ನಾನು ದಾಟಿ ಗಣ್ಯಾರ ದಾಟಿ ಕಿಶಂದ್ರ ಮುಂದೆ ಚಾನ್ಕೋಟಿ ಸ್ವಲ್ಪ ಇತ್ತು ಕೂತೆ. ನಾ ಇಳಿದೆ ರೀ ಗಾಡಿ ಮ್ಯಾಗಿಂದ, ಬೈಕ್ ಮ್ಯಾಗಿಂದು. ಇಳಿದು ಕಿಶನ್ ಹುಡುಗನ ಎಲ್ಲಿ ಇಟ್ರಿ ಹೇಳ್ರಿ ಕರ್ಕೊಂಬರ್ ನಡಿ ವಾಪಸ್ ಅಂದೆ ರೀ. ನಾ ಅವ್ರಿಗೆ ಅನಾನ ಇಲ್ಲ ಕಾಲು ಬೀಳ್ತೀನಿ ಅಳಬೇಡ ನಾ ಕಲ್ ತೊಗೊಂಡು ತಲೆ ಹೊಡ್ಕೊಳಕತ್ತೆ ರೀ. ನನ್ನ ಹುಡುಗ ನನ್ನ ಮಗನಿಗೆ ಎಲ್ಲಿ ಇಟ್ಟು ಕೊಡ್ರಿ ನಾ ಊರಿಗೆ ಫಾಸ್ಟ್ ಸಿಂದಗಿ ಹೋಗಿ ವಾಪಸ್ ಕರ್ಕೊಂಡು ಹೋಗೋಣ ನಡ್ರಿ ಅಂತ ಅಂದೆ ರೀ. ನಾ ಅನ್ನ ಇಲ್ಲ ಅಳಬೇಡ ನಿನ್ನ ಕಾಲು ಬೀಳ್ತೀನಿ ಅಂತ ಅಂದ್ರಿ ಅವರು. ಇಲ್ಲ ನಾ ಕರ್ಕೊಂಡು ಹೋಗೋದೇ ನಾ ಅಳ್ಳಕತ್ತೆ ರೋಡ್ ಮ್ಯಾಗ ಕೂತು ಅಳ್ಳಕತ್ತಾನ. ಆಯ್ತು ಅಂತೇಳಿ ನಮ್ಮ ಅಪ್ಪರಿಗೆ ನಮ್ಮ ಅವ್ವರಿಗೆಲ್ಲ ಫೋನ್ ಹಚ್ಚಿದ್ರಿ. ನಾನು ಅವ್ರನ್ನ ನಾಳೆ ಕರ್ಕೊಂಬರ್ತೇವೆ ಬರ್ರಿ ಅಂದ್ರಿ ಅವರು. ಅಲ್ಲಿಂದ ನಾ ಸಾಯ್ತೀನಿ ನಾ ಇರಲ್ಲ ನನ್ನ ಮಗನಿಗೆ ಕೊಡ್ರಿ ಅಂತ ನಾ ಅಂದೆ ರೀ. ಆಯ್ತು ಅಂತೇಳಿ ಅವ್ರು ಏನು ಮಾಡಿದ್ರು ಏನೇ ಮಾಡ್ಕೊಳಂಗದ ಅಂತೇಳಿ ಬಂದಾಳ ಬೀಗ್ರ ಅದಾರ ರೀ. ಆ ಬೀಗ್ರಿಗೆ ಫೋನ್ ಹಚ್ಚಾರ್ರಿ ಅವ್ರು. ಹಿಂಗೆ ಅಲ್ಲಕತ್ತಾಳ ಕರ್ಕೊಂಡು ಹೋಗ್ರಿ ಅಂತೇಳಿ ಅವ್ರು ಕರ್ಕೊಂಡು ಹೋಗಿ ಎಲ್ಲರೂ ಕೇಳಿದ್ರಿ. ಅಲ್ಲಿ ಕಾಲ ಕೈ ಬಿದ್ದು ಕೇಳಿದ್ರು ಅವ್ರು ಹೇಳೇ ಇಲ್ರಿ. ಮತ್ತು ಬೆಳಗ್ಗೆ ಮುಂಜಾನೆ ಕಿಶಂದ್ರ ಊರಿಗೆ ನಾಲ್ಕಣ್ಣ ಕರ್ಕೊಂಬಂದ್ರಿ. ನಾಲ್ಕಣ್ಣ ಕರ್ಕೊಂಡು ಎಲ್ಲ ನಮ್ಮ ಅವ್ವ ನಮ್ಮ ಅಪ್ಪ ಅವ್ರ ಮನೆಯವರು ಊರನ್ ಮಂದಿ ಎಲ್ಲ ಕೂಡಿದ್ರಿ. ಕೂಡಿ ಕಿಶನ್ ಅವ್ರು ಕೇಳಿದ್ರು ಒಟ್ಟ ಹೇಳೇ ಇಲ್ರಿ ಅವ್ರು. ಹೇಳಾರ ಕಾಲ ಕೈ ಬಿದ್ದು ಹೇಳಿದ್ರು ಒಟ್ಟ ಹೇಳಾರ ಎಲ್ಲ ಕೇಳಿ ಲಾಸ್ಟಿಗೆ ಒಬ್ರ ಮುಂದೆ ಆಶ್ರಮಕ್ಕೆ ಬಿಟ್ಟಿನಿ ಅಂತ ಹೇಳಿದ್ರಂತೆ. ಆಶ್ರಮನ ಆಯ್ತು ಅಂತೇಳಿ ಕ್ರೋಜರ್ ತರ್ಸ್ಯಾರಿ. ಒಂದಕ್ಕೆ ಹೋಗ್ಬರ್ತೀನಿ ಸಂಡಸ್ಗೆ ಹೋಗ್ಬರ್ತೀನಿ ಅಂತ ಓಡ್ ಹೋದವ್ರು ಮುಂದೆ ಕಂಪ್ಲೇಂಟ್ ಕೊಟ್ಟೇವ್ರಿ. ನಮ್ಮ ಮಗ ತಂದೆ ಮಿಸ್ಸಿಂಗ್ ಆಗ್ಯಾರ ಕಂಪ್ಲೇಂಟ್ ಕೊಟ್ಟೇವ್ರಿ. ಮುಂದೆ ಅವರೇ ತನಿಖೆ ಮಾಡಿ ಅವರೇ ಹಿಡ್ದಾರ. ಮಗನಿಗೆ ಎಲ್ಲಿ ಅವ್ರೇನೋ ಅದು ಯಾವ ಊರಾಗ ಹೊಡೆದು ಹೋಗೋದಿನತ್ತೆ. ಕೃಷ್ಣಾ ನದಿ ಹೊಡೆದು ಹೋಗೋದಿನತ್ತೆ ಅವ್ರು ತನಿಖೆ ಅಷ್ಟೇ. ನನಗೆ ಅದು ಅವ್ರು ಏನೋ ಆ ಮಗ ನಂದು ಅಲ್ಲ ಆತ ಹೊಡೆದ. ಅದು ನಂದು ಅಲ್ಲ ಬೇರೆದವ್ರದ್ದು ಆದತ್. ಹಂಗೇನು ಮಾತಾಡ್ತಿದ್ದಿಲ್ಲ ಅವ್ರಿಗೆ ಗೊತ್ತ. ಇಲ್ಲಿ ಜಗಳ ಅದು ಒಟ್ಟ ಏನೂ ಇಲ್ರಿ. ಒಟ್ಟ ಇಲ್ರಿ ಅಂತದ್ ಏನೂ ಇಲ್ರಿ. ಜಗಳ ಇಲ್ಲ ಏನು ಹ್ಞೂ ಮನಾರ್ ಜೀವ ಇದ್ರಿ. ಒಂದು ಏಟ ಹೊಡಿತಿದಿಲ್ಲ ಬಡಿತಿದಿಲ್ಲ ಏನು ಮಾಡ್ತಿದಿಲ್ರಿ. 2 ವರ್ಷ 4ನೇ ಸಾಲಿ ಕಳ್ಸ್ಯಾರ ಎಲ್ಲ ಮಾಡ್ಯಾರ. 2019 ನಮ್ಗೆ ಒಂದು ಹುಡುಗಿ ಒಂದು ಹುಡುಗ. ಅದು ಅವನಿಗೆ ಗೊತ್ತ್ರಿ ನನಗೆ. ಹಂಗೆ ಮೊದಲು ಸಣ್ಣ ಪುಟ್ಟ ಜಗಳ ಇರ್ತಿದ್ರು. ನಮ್ಮ ಅಪ್ಪರಿಗೆ ಮನೆಗೆ ಬರಬೇಡ ಅನ್ನೋದು ಅಂತ ಸಣ್ಣ ಪುಟ್ಟ ಜಗಳ ಇದ್ದು ರೀ. ಆದ್ರೆ ಅಂತಪ್ಪ ಹಿಂಗೆ ಮಾಡಿದಿಲ್ಲ. ನಮ್ಮ ಅಪ್ಪರಿಗೆ ನೀವು ಬರಬೇಡ್ರ ಮನೆಗೆ ಬಂದ್ರೆ ಜಗಳ ಮಾಡ್ತೀವಿ ಹಂಗೆ ಹಿಂಗೆ ಹತ್ತಿರ ಆಯ್ತು. ಅವ್ರು ನೀವು ಚಂದ ಇದ್ರೆ ಸಾಕವ್ವ ನಾವು ಬರಲ್ಲ ಅಂತೇಳಿ ಅವರು ಬಿಟ್ಟು. ಹ್ಞೂ ಕಪ್ಪ ಅದಾನ ಹಿಂಗೆ ಇಷ್ಟ. ಹ್ಞೂ ಇಲ್ರಿ ನಾ ಹುಡಿ ಸಾಣದತ್ ನಾ ಹೋಗಿ
ಇಲ್ರಿ ಹಂಗ ಸಂಶಯ ಬರಂಗ ಏನ್ ನಡ್ಕೊಂಡೇ ಇಲ್ರಿ. ಬ್ಯಾಗ ಬಟ್ಟಿ ಬುಕ್ಸ ಎಲ್ಲಾ ತಂದಾರ, ಎಲ್ಲಾ ತಗೊಂಡೇ ಬಂದಾರ. ಅಲ್ಲಿ ಹುಡುಗ ಹೆಂಗ್ ಮಾಡಿರತ್ತೆ? ಏನ್ ಹೊಡೆದಾರ? ಏನ್ ಮಾಡ್ಯಾರ? ಎಲ್ರಿ ಹುಡುಗನ ಹೊಡೆದು ಬಡದು ಹೆಂಗ್ ಮಾಡಿರತ್ತೆ? ಫಸ್ಟ್ ಏನ್ ಮಾಡ್ಯಾರ? ಅವ್ರನ್ನ ಏನು ಹೇಳಿ ಓ ಏನ್ ಹೆಂಗ್ ಏನ್ ನುಗ್ಸಿನ ಹೇಳ್ಯಾರ. ನದ್ಯಾಗ ಹಿಂಗ್ ನುಗ್ಸಿ ಕೊಡ್ತೀನಿ, ವಾಪಸ್ ಹಿಂದ್ ನೋಡ್ಲಾರ ವಾಪಸ್ ಬಂದಿನ ಹೇಳ್ಯಾರ. ಹ್ಞೂ ರೀ ತೋರ್ಸ್ಯಾರ. ಅಲ್ಲಿ ಅಲ್ಲಿ ಹೆಂಗ್ ಹೋದಾಗ ಅಲ್ಲಿ ಹೆಂಗ್ ಗಾಯದಿದ್ದು? ಅಲ್ರಿ ಇಷ್ಟು ಮುಖಕ್ಕೆ ಇದು ಆಗಿತ್ತು. ಹ್ಮ್. ಬಟ್ಟಿ ಅವಂದೆಲ್ಲ ತೋರ್ಸ್ಯಾರ ಅಲ್ಲಿ ಹೋದಾಗ. ಏನಂತ ಹೆಸರು? ಸಿದ್ಧಾರ್ಥ ನಿಮ್ದ್ ಹೆಂಗ್ ಅರೇಂಜ್ ಮ್ಯಾರೇಜ್? ಅರೇಂಜ್. ಈ ಬರ್ತ್ಡೇ ಏನೋ ನೀವು ಹುಡುಗಿ ಕರ್ಕೊಂಡ್ ಬಂದಾಗ ಏನ್ ಮಾಡ್ತೀರಿ? ಕರ್ಕೊಂಬರ್ನಂತ ನಾ ಹೇಳಿದ್ದೆ. ಹಾ. 31ನೇ ತಾರೀಕಿಗೆ ಕರ್ಕೊಂಬರ್ನಂತ ನಾ ಹೇಳಿದ್ದೆ ರಾತ್ರಿ ರೀ. ಹಾ. ಕರ್ಕೊಂಬರ್ಲ ಅಂದ್ರಿ. ಶನಿವಾರ ಕರ್ಕೊಂಬರ್ತೀನಿ ಅಂದ್ರಿ. ಶನಿವಾರ ನಾ ಬ್ಯಾಡ್ರಿ ನಾಳೆಗೆ ಕರ್ಕೊಂಬರ್ರಿ ಅಂತ ನಾ ಅಂದೆ. ಹ್ಞೂ ಆಯ್ತು ಅಂದ್ರಿ. ಆಯ್ತು ಮುಂಜಾನೆ ಹೋರಿ ಜಲ್ದಿ ಹೋರನ್ನ ನಾ ಹೋಗಲ್ಲ ಶನಿವಾರ ಕರ್ಕೊಂಬರ್ತೀನಿ ಅಂದ್ರಿ. ಅವ್ರು ಬ್ಯಾಡ್ರಿ ಹೋರಿ ನಮ್ಮ ಮಾಮಾರಿಗೆ ಕಳಿಸ್ತೀನಿ ಅಂದ್ರಿ. ನಾ ಬ್ಯಾಡ ನಾನೇ ಹೋಗ್ತೀನಿ, ನೀ ಬಂದ್ರೆ ಹೋಗ್ತೀನಿ ಅಂತ ನನಗೂ ಕರ್ಕೊಂಡು. ಈ ಮಗುನ ಎಷ್ಟನೇ ತಾರೀಕು ಕರ್ಕೊಂಡು ಅವ್ರು 16ನೇ ತಾರೀಕು ಮಾರ್ಚ್ 16. ಮಾರ್ಚ್. ಹ್ಮ್. ಈಗ ಹುಟ್ಟುಹಬ್ಬ ಆಚರಣೆ ಮಾಡ್ಬೇಕು ಅದಕ್ಕೆ ಕರ್ಕೊಂಡ್ ಬಾ ಅಂತ. ಊಟ ಮಾಡೋಕಲ್ಲ ಕರ್ಕೊಂಬಾರ. ಹ್ಞೂ ರೀ ಏಕಟ ಮಾಡಿ. ನಿಮ್ ಸಂಶಯದ ಬರ್ಲಿಲ್ಲ ಅಂದ್ರೆ ಅವ್ರು ಹಿಂಗ್ ಕಂಪ್ಲೀಟ್ ಬಂದಿದ್ದು ಮಾಡಿದ್ದು? ಇಲ್ರಿ ಒಟ್ಟ ಮನೆ ಸಂಶಯ ಬರಂಗೆ ನಡ್ಕೊಂಡಿಲ್ರಿ ಅವ್ರ. ಒಟ್ಟ ದಿನ ಊಟ ಮಾಡೋದು, ಕೆಲ್ಸಕ್ಕೆ ಹೋಗೋದು ಹಂಗೇನು ಇದ್ದಿದ್ದಿಲ್ರಿ. ಏನ್ ಕೆಲ್ಸ ಮಾಡ್ತಾರೆ? ಅವ್ರದ ಇದು ಒಕ್ಕಲ್ತನ, ದಾಮ್ರಿ ದ್ರಾಕ್ಷಿ ಚಟ್ನಿ ಹೊಡಿ. ಏನ್ರಿ ಅವ್ರು? ಇಲ್ಲ ಮನ್ಯಾಗ ಇರ್ಬೇಕು 3 ಜನ ಇರ್ಬೇಕಾಗ್ತೈತಿ ಹಿಂಗೆಲ್ಲ ಹೇಳ್ತಿದ್ರು. ಮೊನ್ನೆ ಅದು ಇದು 2ನೇ ತಾರೀಕು ದಿನ ನಾವ್ ಇಷ್ಟೇ ಇರೋನು ಅವ್ನ ನೆಪ್ ತೆಗಿಬೇಡ ಹಂಗ ಹೇಳ್ತಾರೆ. ಅವಾಗ ಎಲ್ಲಿಟ್ರಿ ನಾ ಹೋಗಿ ತರ್ತೀನಿ, ನಾ ನಿನ್ಗೆ ಬಿಡ್ತೀನಿ, ಹುಡುಗನ್ ಕೂಡ್ರಿ ನಾ ಮಾಡ್ಕೊಂಡ್ ತಿಂತೀನಿ, ನೀವು ಬ್ಯಾಡ್ ನನಗಾತ್ ನಾ ಹೇಳಿದೆ. ಅಟ್ಟಾದ್ರೂ ಇಲ್ಲ. ಎಲ್ಲಾಕ ಇರ್ಲಕತ್ರಿ ನಮ್ ತಾಯಿ ತಂದಿ ಮನ್ಯಾಗಿದ್ರು ಹುಡುಗಿನ ತೊಗೊಂಡ್ ಇರೋದತ್ರಿ. ಅವ್ರ ಬಲ್ಯಾಕಿದ್ರು ಒಟ್ಟ ಹುಡುಗಿನ ತೊಗೊಂಡೇ ಇರೋದತ್. ಹುಡುಗನ್ ಒಟ್ಟ ಮರಿ ಹಿಂಗ ಮರಿಬೇಕು ಅಂತ. ಮರಿಬೇಕು ಹಿಂಗ. ಫಸ್ಟ್ನೇ ಮಗ. ಏನ ಸರ್ ತಂದೆನ ಹಿಂಗ್ ಹೋಗಿ ಮಗುನ ಇದನ್ನ ಮಲ್ಲಿಕಾರ್ಜುನ್ ಅರಿಕೇರಿ ಅನ್ನುವಂಥವನು ಮಾರ್ಚ್ 15-16ನೇ ತಾರೀಕಿನಂದು ಮಗನನ್ನು ಅಡ್ಮಿಷನ್ ಮಾಡಿಸ್ತೀನಿ ಅಂತಂತೇಳಿ ಮನೆ ಹತ್ರ ಕರ್ಕೊಂಡು ಹೋಗಿರ್ತಾನೆ 6 ವರ್ಷದ ಮಗುವನ್ನ. ಆದರೆ 1-2 ದಿನ ಬಿಟ್ಟು ಅವನು ವಾಪಸ್ ಮನೆಗೆ ಬಂದಿರ್ತಾನೆ. ಏಪ್ರಿಲ್ 1 ಅಂದು ಮಗನ ಬರ್ಡೇ ಇರುತ್ತೆ. ತಾಯಿ ಮಗನನ್ನು ನೋಡಲೇಬೇಕು ಅಂತಂತೇಳಿ ಹಠ ಹಿಡಿದಾಗ ಆತ ಕೊಡುವಂಥ ಹೇಳಿಕೆಗಳು ಮನೆಯವ್ರಿಗೂ ಕೂಡ ಕನ್ಫ್ಯೂಷನನ್ನು ಕ್ರಿಯೇಟ್ ಮಾಡುತ್ತೆ. ಆ ಹಿನ್ನೆಲೆಯಲ್ಲಿ ವಿಜಯಪುರ ಗ್ರಾಮೀಣ ಪೊಲೀಸ್ ಠಾಣೆಯಲ್ಲಿ ಒಂದು ಮಿಸ್ಸಿಂಗ್ ಕೇಸ್ ರಿಜಿಸ್ಟರ್ ಆಗುತ್ತೆ. ಆ ಮಿಸ್ಸಿಂಗ್ ಕೇಸನ್ನು ಪತ್ತೆ ಮಾಡ್ಕೊಂಡು ಹೋದಾಗ ಈ ವ್ಯಕ್ತಿ ಮತ್ತೆ ಮನೆಯಿಂದ ತಪ್ಪಿಸ್ಕೊಂಡು ಹೋಗಿರ್ತಾನೆ. ಆದ್ದರಿಂದ ತಂದೆಯ ಮೇಲೆ ಹೆಚ್ಚಿನ ಸಂಶಯ ಬಂದಿರುತ್ತೆ. ತಂದೆಯನ್ನು ಕರ್ಕೊಂಡು ಬಂದು ಎನ್ಕ್ವೈರಿ ಮಾಡಿದಾಗ ಈ ಹುಟ್ಟಿದಂಥ ಮಗು ನಂದಲ್ಲ ಅನ್ನುವಂಥ ಒಂದು ಸಂಶಯವನ್ನು ಪಟ್ಕೊಂಡು 6 ವರ್ಷದಂಥ ಸಿದ್ಧಾರ್ಥ ಅನ್ನುವಂಥ ಮಗುವನ್ನು ಮಹಾರಾಷ್ಟ್ರದ ಕರಾಡ್ ಊರಿಗೆ ಕರ್ಕೊಂಡು ಹೋಗಿ ಅಲ್ಲಿ ಕೃಷ್ಣಾ ನದಿಯಲ್ಲಿ ನೂಕಿದ್ದೀನಿ ಅಂತಂದು ಹೇಳ್ತಾನೆ. ಆ ಹಿನ್ನೆಲೆಯಲ್ಲಿ ಮತ್ತೆ ನಾವು ಪ್ರಕರಣವನ್ನು ಕೆದಕಿದಾಗ ಕರಾಡ್ ಜಿಲ್ಲೆಯಲ್ಲಿ ಒಂದು UDR ಕೇಸ್ ರಿಜಿಸ್ಟರ್ ಆಗುತ್ತೆ. ಒಂದು 6 ವರ್ಷದ ಮಗುವಿನ ಬಾಡಿ ಕೃಷ್ಣಾ ನದಿಯಲ್ಲಿ ಸಿಕ್ಕಿರುತ್ತೆ. ಆ ಹಿನ್ನೆಲೆಯಲ್ಲಿ UDR ಕೂಡ ರಿಜಿಸ್ಟರ್ ಆಗಿರುತ್ತೆ. ಬಾಡಿ ಫೋಟೋಸ್ಗಳನ್ನ ಎಲ್ಲ ಚೆಕ್ ಮಾಡಿದಾಗ ಮಗು ಇದೆ ಅಂತಂತೇಳಿ ಐಡೆಂಟಿಫೈ ಆಗುತ್ತೆ. ಆ ಹಿನ್ನೆಲೆಯಲ್ಲಿ ಸ್ವಂತ ಮಗನನ್ನೇ ಈತ ನೀರಿನಿಗೆ ನೂಕಿ ಕೊಂದಿರುವುದು ದೃಢಪಡುತ್ತೆ. ಆ ಹಿನ್ನೆಲೆಯಲ್ಲಿ ವಿಜಯಪುರ ಗ್ರಾಮೀಣ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿ ಈಗಾಗಲೇ ತಂದೆಯನ್ನು ಅರೆಸ್ಟ್ ಮಾಡಲಾಗಿದೆ. ನೋಡಿ ಎಂಥ ಒಂದು ವಿಚಿತ್ರ ಪ್ರಕರಣ ಇದು. ಮಾರ್ಚ್ 16ನೇ ತಾರೀಕು ವಿಜಯಪುರದ ನಾಗಠಾಣ ಗ್ರಾಮದಲ್ಲಿ ನಡೆದಿರುವಂಥ ಘಟನೆ ಇದು. ಮಗ ನನ್ನ ರೀತಿ ಇಲ್ಲ ನೋಡೋದಕ್ಕೆ ಅಂತ ಹೇಳಿ ಈತ ಶಾಲೆಗೆ ಸೇರಿಸ್ತೀನಿ ಅಂತ ಆ ಮಗುವನ್ನು ಕರ್ಕೊಂಡು ಕೃಷ್ಣಾ ನದಿಗೆ ತಳ್ಳಿ ಸಾಯಿಸಿರುವಂಥದ್ದು. ಅಂದರೆ ಸ್ಥಳೀಯರು ಈ ರೀತಿಯಾಗಿ ಕೊಂಕು ಮಾತನ್ನು ಆಡ್ತಾ ಇದ್ರಂತೆ, ನಿನ್ನ ಮಗ ನಿಂತರ ಇಲ್ವಲ್ಲ ನೋಡೋಕ್ಕೆ, ನಿನ್ನ ಮಗ ನಿಂತರ ಇಲ್ವಲ್ಲ ಅಂತ. ಇದರಿಂದ ಒಂದು ರೀತಿಯಾಗಿ ಅವಮಾನಿತನಾದಂಥ ಈ ತಂದೆ ಮಾರ್ಚ್ 16ಕ್ಕೆ ಮಗನನ್ನು ಶಾಲೆಗೆ ಸೇರಿಸ್ತೀನಿ ಅಂತ ಹೇಳಿ ಮಹಾರಾಷ್ಟ್ರದ ಕರಾಡ್ ಜಿಲ್ಲೆ ವಡೋಳಿ ಬಳಿ ಇರುವಂಥ ನದಿಗೆ ತಳ್ಳಿ ಈತನನ್ನು ಹತ್ಯೆ ಮಾಡಿದ್ದಾನೆ. ಇದಾದ ಮೇಲೆ ಮನೆಗೆ ಬಂದು ಸಿದ್ದಗಿ ಬಳಿ ಶಾಲೆ ಇದೆಯಲ್ಲ ಅಲ್ಲಿ ಸೇರಿಸಿ ಹಾಸ್ಟೆಲಲ್ಲಿ ಬಿಟ್ಟಿದ್ದೀನಿ ಅಂತ ಹೇಳಿದ್ದಾನೆ. ಆ್ಯಂಡ್ ಏಪ್ರಿಲ್ 1ನೇ ತಾರೀಕು ಮಗನ ಹುಟ್ಟುಹಬ್ಬ ಆಯಿತು. ಅಲ್ಲಿವರೆಗೂ ಕೂಡ ಮನೆಯವರಿಗೆ ಗೊತ್ತೇ ಇಲ್ಲ ಅವ್ರ ಮಗ ಸಾವನ್ನಪ್ಪಿದ್ದಾನೆ ಅಂತ. ಆಗ ತಾಯಿ ಭಾಗ್ಯಶ್ರೀ ಮಗನನ್ನು ಕರ್ಕೊಂಡು ಬಾ, ಹುಟ್ಟುಹಬ್ಬ ಇದೆ ಕರ್ಕೊಂಡು ಬಾ ಅಂತ ಹೇಳಿದಾಗ ಮಗ ಎಲ್ಲಿದ್ದಾನೆ ಅಂತ ಕೇಳಿದಾಗ ಓಡ್ ಹೋಗಿದ್ದಾನೆ ಅಂತ ಹೇಳಿದಾನಂತೆ ತಂದೆ. ಇದರಿಂದ ಡೌಟ್ ಬಂದು ಪೊಲೀಸರಿಗೆ ಕಂಪ್ಲೇಂಟ್ ಕೊಡಲಾಗಿತ್ತು. ಆ್ಯಂಡ್ ಪೊಲೀಸರ ವಿಚಾರಣೆ ವೇಳೆ ಖುದ್ದಾಗಿ
ಮಲ್ಲಿಕಾರ್ಜುನ್ ಒಪ್ಕೊಂಡಿದ್ದಾನೆ, ನನ್ನ ಮಗನನ್ನು ನಾನು ಕೃಷ್ಣಾ ನದಿಗೆ ತಳ್ಳಿ ಸಾಯಿಸಿದ್ದೀನಿ ಅಂತ. ಇನ್ನು ಮಾರ್ಚ್ 16ನೇ ತಾರೀಕು ಅಪರಿಚಿತ ಬಾಲಕನ ಶವದ ಬಗ್ಗೆ ಪ್ರಕಟಣೆಯನ್ನು ಹೊರಡಿಸಲಾಗಿತ್ತು ಪೊಲೀಸರಿಂದ. ಸೊ ಈಗ ಆ ಒಂದು ಮಿಸ್ಸಿಂಗ್ ಕಂಪ್ಲೇಂಟ್, ಅದರ ಜೊತೆಗೆ ಈ ಒಂದು ಕೊಲೆ ಆರೋಪ ಎರಡೂ ಕೂಡ ಟ್ಯಾಲಿ ಆಗಿದೆ. ಆ್ಯಂಡ್ ತನಿಖೆ ವೇಳೆ ಬಾಲಕನ ತಂದೆನೇ ಈ ಕಹಿ ಸತ್ಯವನ್ನು ಬಾಯಿಬಿಟ್ಟಿರುವಂಥದ್ದು.